ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರದಿಂದ ವಿವಿಧ ವಲಯಗಳ ಪುನಶ್ಚೇತನಕ್ಕೆ ಕ್ರಮ. ಆರೋಗ್ಯ ಸೇರಿ 8 ಪ್ರಮುಖ ಕ್ಷೇತ್ರಗಳಿಗೆ 6.28 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್. ನಿರ್ಮಲಾ ಸೀತಾರಾಮನ್. ಕೋವಿಡ್ ಮುಂಜಾಗ್ರತಾ ಕ್ರಮಗಳೊಂದಿಗೆ ಜುಲೈ 19-22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ. ಎಲ್ಲ ವಿಷಯಗಳಿಗೂ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ. ಸಚಿವ ಎಸ್ ಸುರೇಶ್ ಕುಮಾರ್. ರಾಜ್ಯದ 25ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿನ ದರ 5% ಕಡಿಮೆ. 3ನೇ ಅಲೆಗೂ ಮುನ್ನ 2 ಡಿಜಿ ಔಷಧಿ ದಾಸ್ತಾನು. ಸಚಿವ ಡಾ ಕೆ ಸುಧಾಕರ್. ಲಸಿಕಾ ಅಭಿಯಾನದಲ್ಲಿ ಭಾರತ ಮುಂಚೂಣಿ. ಮಹತ್ವದ ಮೈಲಿಗಲ್ಲಿನಲ್ಲಿ ಭಾಗಿಯಾದವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ವಾರ್ತೆಗಳ ವಿವರ. ಕೋವಿಡ್-19 ಹಿನ್ನೆಲೆಯಲ್ಲಿ ಬಾಧಿತವಾಗಿರುವ ವಿವಿಧ ವಲಯಗಳ ಪುನಶ್ಚೇತನಕ್ಕೆ ಕೇಂದ್ರ ಸರ್ಕಾರ ಕಾರ್ಯೋನ್ಮುಖವಾಗಿದ್ದು, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದು 6.28 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 8 ಪ್ರಮುಖ ಆರ್ಥಿಕ ಪರಿಹಾರ ಪ್ಯಾಕೇಜ್ ಘೋಷಿಸಿದ್ದಾರೆ. ಮೊದಲಿಗೆ 1.1 ಲಕ್ಷ ಕೋಟಿ ರೂಪಾಯಿ ಸಾಲ ಖಾತ್ರಿ ಯೋಜನೆಯನ್ನು ಪ್ರಕಟಿಸಿದ ಅವರು, ನಿರ್ದಿಷ್ಟ ವೈದ್ಯಕೀಯ ಮೂಲಸೌಕರ್ಯವನ್ನು ಹೆಚ್ಚಿಸಲು ಆರೋಗ್ಯ ವಲಯಕ್ಕೆ 50,000 ಕೋಟಿ ರೂಪಾಯಿಗಳ ಯೋಜನೆಯನ್ನು ಅವರು ಪ್ರಕಟಿಸಿ, 8 ಮಹಾನಗರಗಳ ಹೊರತಾದ ನಗರಗಳಲ್ಲಿ ಈ ಯೋಜನೆ ಆರೋಗ್ಯ ಮತ್ತು ವೈದ್ಯಕೀಯ ಮೂಲಸೌಕರ್ಯಗಳ ವಿಸ್ತರಣೆ ಮತ್ತು ಹೊಸ ಯೋಜನೆಗಳಿಗೆ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ಇತರ ವಲಯಗಳಿಗೆ 60,000 ಕೋಟಿ ಪ್ರಕಟಿಸಿದ ಅವರು, ಇದಕ್ಕೆ ಗರಿಷ್ಠ ಬಡ್ಡಿದರ ವಾರ್ಷಿಕ 8.25 ಆಗಿರಲಿದೆ. ಈ ವಲಯಗಳಲ್ಲಿ ಖಾತ್ರಿ ರಹಿತ ಸಾಲಕ್ಕೆ ಸಾಮಾನ್ಯ ಬಡ್ಡಿದರ ಪ್ರಸ್ತುತ 10-11ರಷ್ಟಿದೆ ಎಂದು ತಿಳಿಸಿದ ಅವರು, ಇದನ್ನು 2020ರ ಮೇ ಆತ್ಮ ನಿರ್ಭರ ಭಾರತ ಪ್ಯಾಕೇಜ್ ಭಾಗವಾಗಿ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು. ಸೂಕ್ಷ್ಮ ಹಣಕಾಸು ಸಂಸ್ಥೆಗಳ ಮೂಲಕ 25 ಲಕ್ಷ ಜನರಿಗೆ ಸಾಲ ಸೌಲಭ್ಯ ಒದಗಿಸಲು ಸಾಲ ಖಾತ್ರಿ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದ ಅವರು, ಇದಲ್ಲದೆ ಪ್ರವಾಸೋದ್ಯಮವನ್ನು ಪುನಶ್ಚೇತನಗೊಳಿಸಲು 11,000ಕ್ಕೂ ಅಧಿಕ ನೋಂದಾಯಿತ ಪ್ರವಾಸಿ ಮಾರ್ಗದರ್ಶಿಗಳು ಮತ್ತು ಪ್ರವಾಸ ಹಾಗೂ ಪ್ರವಾಸೋದ್ಯಮ ಬಾಧ್ಯಸ್ಥರಿಗೆ ಆರ್ಥಿಕ ಬೆಂಬಲ ನೀಡಲಾಗುತ್ತಿದೆ ಎಂದು ನಿರ್ಮಲಾ ಸೀತಾರಾಮನ್ ವಿವರಿಸಿದರು. 5 ಲಕ್ಷ ಪ್ರವಾಸಿಗರಿಗೆ ಉಚಿತ ಪ್ರವಾಸಿ ವೀಸಾ ನೀಡುವ ಕುರಿತಂತೆ ಪ್ರಸ್ತಾಪಿಸಿದ ಅವರು, 10.93 ದಶಲಕ್ಷ ವಿದೇಶಿ ಪ್ರವಾಸಿಗರು 2019ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು. ಪ್ರತಿ ವಿದೇಶಿ ಪ್ರವಾಸಿಗರ ಸರಾಸರಿ ದೈನಿಕ ವಾಸ್ತವ್ಯ 21 ದಿನವಾಗುತ್ತದೆ. ದೈನಿಕ ಸರಾಸರಿ ವೆಚ್ಚ 2,400 ರೂಪಾಯಿಗಳಾಗುತ್ತವೆ ಎಂದು ಅವರು ವಿವರ ನೀಡಿದರು. ಹೀಗಾಗಿ ಮತ್ತೆ ವೀಸಾ ನೀಡಿಕೆ ಪುನರಾರಂಭಗೊಂಡರೆ ಕ್ಷೇತ್ರಕ್ಕೆ ಚೈತನ್ಯ ದೊರಕಲಿದೆ. ಮೊದಲಿಗೆ 5 ಲಕ್ಷ ಪ್ರವಾಸಿ ವೀಸಾವನ್ನು ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಪ್ರಕಟಿಸಲಾಗಿರುವ ಡಿಎಪಿ ಹಾಗೂ ಪಿ ಮತ್ತು ಕೆ ರಸಗೊಬ್ಬರಕ್ಕೆ ಹೆಚ್ಚುವರಿ ಸಹಾಯಧನ, ಬರುವ ನವೆಂಬರ್ವರೆಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ವಿಸ್ತರಣೆ, 2022ರ ಮಾರ್ಚ್ 31ರವರೆಗೆ ಆತ್ಮನಿರ್ಭರ ಭಾರತ ರೋಜ್ಗಾರ್ ಯೋಜನೆಯ ವಿಸ್ತರಣೆಯ ಬಗ್ಗೆಯೂ ವಿವರ ನೀಡಿದರು. ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಮತ್ತಿತರರು ಉಪಸ್ಥಿತರಿದ್ದರು. We next move over to a very critical institution for the northeastern agricultural development. Again, aiming at farmers and farmers' income, the Northeastern Regional Agricultural Marketing Corporation, which is in short normally called as NERA-MAC. It was established in 82, but in spite of some good work, they've been suffering for want of support and assistance. As a result, Northeast farmers have had little access to good facilitation. This institution has established 75 farmer producer organizations already in the region, and it's also credited with having 13 GI crops registered for the GIs, receiving patents. Now, this institution is getting a 77.45 crore infusion as a revival package so that financial restructuring can be done, infusion of funds help them, and they can also prepare such business plans to give 10 to 15% more price to farmers by bypassing middlemen. Because of the location of the northeastern states, it is most often that the middlemen who reach them, and therefore they lose out on the price advantage, which they can otherwise have because their crops are normally organic and very good.
Now, if this organization is revived, we expect that farmers would be better placed in terms of selling their produce. So we are reviving this marketing corporation for the Northeast with 77.45 crore as a package. Relates to extension of the Atmanirbhar Bharat Rozgar Yojana. You would remember that in October last year, we had announced that to incentivize employers for creation of jobs or to restore the lost employment, which is registered under the EPFO, we had extended a scheme wherein we estimated about 58.50 lakh of beneficiaries would be taken in and they would get this benefit. And who are the beneficiaries? Those who draw a salary much lesser than 15,000 or lesser per month, and both in that case for such employers and employees wherein the establishment had less than 1,000 employees, the total of 24% of wages will be paid by the government, meaning the employer's share and the employee's share. Whereas if the unit had more than 1,000 employees, again for all those who had 15,000 rupees per month salary, 12% of the wages, which is the employee's contribution alone, will be paid by the government. Now, as it is, since October till today, till not today so much, 18th of June, about 21.42 lakh beneficiaries have benefited, and they are spread around 79,577 establishments. So this scheme now, which was valid till 30th June 2021, which is in another few days it was to get over, we are extending the scheme till 31st March 2022. ಜುಲೈ 19 ಮತ್ತು 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಜುಲೈ 19ರಂದು ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದ್ದು 22ರಂದು ಭಾಷಾ ವಿಷಯಗಳ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಎಲ್ಲಾ ವಿಷಯಗಳಿಗೂ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಇರಲಿದೆ ಎಂದು ಮಾಹಿತಿ ನೀಡಿದರು. ಈ ಬಾರಿ ಪರೀಕ್ಷೆಗೆ 8.76 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ. ಒಂದು ಕೊಠಡಿಯಲ್ಲಿ 12 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿದ್ದು, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರ ಜೊತೆಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ವಿತರಿಸಲಾಗುವುದು. ಜೂನ್ 30ರಂದು ಪ್ರವೇಶ ಪತ್ರಗಳನ್ನು ಆಯಾ ಶಾಲೆಗಳಿಗೆ ರವಾನಿಸಲಾಗುವುದು ಎಂದು ತಿಳಿಸಿದರು. ಪರೀಕ್ಷಾ ಕೇಂದ್ರದಲ್ಲಿ ಇದ್ದು ಸ್ಯಾನಿಟೈಸ್ ಮಾಡೋದು, ಅವರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಸೋದು, ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿಸ ಕಾರ್ಯ ಮಾಡ್ತೀವಿ ಅಂತ ಬಂದಿದ್ದಾರೆ. ಎಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರು ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಅವರು ಕೂಡ ಇರ್ತಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಮ್ಮ ಎಸ್ಎಸ್ಎಲ್ಸಿ ಪತ್ರಿಕೆಗಳೇನಿದೆ ಅದು ಟ್ರೆಜರಿಯಿಂದ ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ಬರೋದು ಮತ್ತೆ ಉತ್ತರ ಪತ್ರಿಕೆನ ತಗೊಂಡೋದಕ್ಕೆ ಸರಿಯಾದ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಸೆಂಟರ್ಸ್ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇರ್ಬೋದು, ಇನ್ವಿಜಿಲೇಟರ್ಸ್ ಇರ್ಬೋದು. ನಮ್ಮ ಪರೀಕ್ಷೆ 10:00 ಪ್ರಾರಂಭ ಆದ್ರೂ ಕೂಡ ಅವರೆಲ್ಲರೂ ಕೂಡ ಕೇಂದ್ರವಾಗಿ 8:00 ಬರಬೇಕು ಅಂತ ಹೇಳಿದ್ರು. 8:30. ಯಾಕಂದ್ರೆ ಬಹಳ ಜನ ಮಕ್ಕಳು ಪರೀಕ್ಷೆಗೆ ಉತ್ಸುಕರಾಗಿ ಬಂದ್ಬಿಡ್ತಾರೆ. ಅವರ ಬೀದಿಲಿರಕ್ ಬಿಡಬಾರ್ದು. ಅವ್ರಿಗೇನ್ ಸ್ಯಾನಿಟೈಸ್ ಮಾಡಬೇಕು, ಟೆಸ್ಟ್ ಮಾಡಬೇಕು ಮಾಡಿ ರೂಮಲ್ಲಿ ಬಿಡಬೇಕು. ರೂಮಲ್ಲಿ ಲಾಸ್ಟ್ ಮಿನಿಟ್ ಏನಾದ್ರು ರೆಫರ್ ಮಾಡ್ಕೊಳಂಗಿದ್ರೆ, ಓದಂಗಿದ್ರೆ ಅವ್ರಿಗೆ ಅವಕಾಶ ಕೊಡ್ಬೇಕು. ಇದನ್ನು ಕೂಡ ನಾವು ತಿಳಿಸಿದ್ವಿ. 8:30 8 ಗಂಟೆಗೆ ಇರಬೇಕು, 8:00 ಪ್ರೋಸೆಸ್ಗೆ ರೆಡಿ ಇರಬೇಕು. ಮಕ್ಕಳು ಕಲಿಕೆ ನಿರಂತರವಾಗಿರಬೇಕು. ಕೋವಿಡ್ ಸೋಂಕಿತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಬಯಸಿದರೆ ಪ್ರತ್ಯೇಕ ಕೊಠಡಿಯಲ್ಲಿ ಅನುವು ಮಾಡಿಕೊಡಲಾಗುವುದು. ಪರೀಕ್ಷಾ ಕೇಂದ್ರಗಳಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮತ್ತು ಪೊಲೀಸ್ ಸಿಬ್ಬಂದಿಯ ನೆರವಿನೊಂದಿಗೆ ಪರೀಕ್ಷೆ ನಡೆಯಲಿದೆ ಎಂದರು. ಈ ಮಧ್ಯೆ ದ್ವಿತೀಯ ಪಿಯುಸಿ ಫಲಿತಾಂಶ ಜುಲೈ 2ನೇ ವಾರದಲ್ಲಿ ಪ್ರಕಟವಾಗಲಿದ್ದು, ಪಾರದರ್ಶಕತೆಯಿಂದ ಕೂಡಿರಲಿದೆ ಎಂದರು.
ಸರ್ಕಾರಿ ಶಾಲೆಗಳಲ್ಲಿ ಆನ್ಲೈನ್ ತರಗತಿಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದ್ದು, ಮೊದಲ ಹಂತದಲ್ಲಿ ಜುಲೈ 1ರಿಂದ 8, 9 ಮತ್ತು 10ನೇ ತರಗತಿಗಳಿಗೆ ಪಠ್ಯಕ್ರಮ ಬೋಧನೆ ಪ್ರಾರಂಭವಾಗಲಿದೆ. ಜೊತೆಗೆ ದೂರದರ್ಶನದ ಚಂದನ ವಾಹಿನಿಯ ಮೂಲಕವೂ ಎಲ್ಲಾ ತರಗತಿಗಳನ್ನು ಪಾಠ ಜುಲೈ 1ರಿಂದ ಆರಂಭಿಸಲು ನಿರ್ಧರಿಸಲಾಗಿದೆ. ಜೊತೆಗೆ ದೀಕ್ಷಾ ಪೋರ್ಟಲ್ನಲ್ಲಿ ಎಲ್ಲಾ ತರಗತಿಗಳ ವಿಡಿಯೋ, ಆಡಿಯೋ ವಿದ್ಯಾರ್ಥಿಗಳಿಗೆ ಲಭ್ಯವಿರಲಿದೆ ಎಂದು ತಿಳಿಸಿದರು. ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಶಾಲೆಗಳನ್ನು ಆರಂಭಿಸುವ ಕುರಿತು ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಸಮಿತಿ ವರದಿಯನ್ನು ಆಧರಿಸಿ ಮುಂದಿನ ನಿರ್ಧಾರ ಪ್ರಕಟಿಸಲಾಗುವುದು ಎಂದರು. ಮೀಡಿಯಂ ಕೂಡ ನಾವು ಪಾಠಗಳನ್ನ ಮಾಡ್ತೀವಿ. ರಾಜ್ಯದ ಮೈಸೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದೆಡೆ ಕೊರೋನಾ ಸೋಂಕಿನ ಪಾಸಿಟಿವಿಟಿ ದರ 5% ಕಡಿಮೆ ಇದೆ. ಸೋಂಕು ನಿರ್ವಹಣೆಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ಸೋಂಕು ಮತ್ತಷ್ಟು ಇಳಿಕೆಯಾಗುವ ನಿರೀಕ್ಷೆ ಇದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ. ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು, ಪ್ರತಿದಿನ ರಾಜ್ಯಾದ್ಯಂತ 1.5 ಲಕ್ಷ ಪರೀಕ್ಷೆ ಮಾಡಲಾಗುತ್ತಿದ್ದು, ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ 2 ಡಿಜಿ ಔಷಧಿಯನ್ನು ರೆಡ್ಡೀಸ್ ಲ್ಯಾಬೊರೇಟರೀಸ್ನಿಂದ ಖರೀದಿಸಲು ನಿರ್ಧರಿಸಲಾಗಿದೆ. 3ನೇ ಅಲೆಗೂ ಮುನ್ನ ಈ ಔಷಧಿಯನ್ನು ದಾಸ್ತಾನು ಮಾಡಲಾಗುವುದು ಎಂದರು. ವೈದ್ಯಕೀಯ ಕೋರ್ಸ್ ಪೂರೈಸಿದವರಿಗೆ ಕಡ್ಡಾಯವಾಗಿ 1 ವರ್ಷ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಬೇಕಾಗಿದ್ದು, ಈ ಕುರಿತ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುತ್ತದೆ. ನೇಮಕ ಮಾಡಿಕೊಳ್ಳಲಾಗಿದ್ದು, ಸುಮಾರು 4,000 ವೈದ್ಯರನ್ನು ನೇಮಕ ಮಾಡುವ ಮೂಲಕ ಇಲಾಖೆ ಮಹತ್ವದ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದರು. ಟೆಸ್ಟ್ಗಳನ್ನು ಮಾಡಿರ್ತಕ್ಕಂತಹ ವಿಶೇಷವಾಗಿ ಹೇಳುವಂಥದ್ದು ಗುಣಮುಖರಾಗಿರುವಂತಹ ಶೇಕಡಾವಾರು ನಮ್ಮ ರಾಜ್ಯದಲ್ಲಿ ಈಗ 95.6% ಇದೆ. 95% ಕಂಪ್ಲೀಟ್ಲಿ ರಿಕವರ್ ಆಗಿದ್ದಾರೆ ಕೋವಿಡ್ 2ನೇ ಅಲೆಯಿಂದ. ಸೊ ಇಟ್ ಇಸ್ ಎ ವೆರಿ ಗುಡ್ ಸೈನ್. ಅದೇ ರೀತಿ ನಮ್ಮಲ್ಲಿ ಕಳೆದ ಒಂದು ವಾರದಿಂದ ಆವರೇಜ್ ನೋಡಿದ್ರೆ 2.62% ಪಾಸಿಟಿವಿಟಿ ಇದೆ. 2.62%. 4 ಜಿಲ್ಲೆ ಮಾತ್ರ 5%ಗಿಂತ ಹೆಚ್ಚಿರುವಂಥದ್ದು ತಮಗೆ ಗೊತ್ತಿದೆ. ಅದು ಕೊಡಗು, ಮೈಸೂರು, ಹಾಸನ ಮತ್ತು ದಕ್ಷಿಣ ಕನ್ನಡ. ಈ 4 ಜಿಲ್ಲೆಗಳು ಮಾತ್ರ ಹೆಚ್ಚಿದೆ. ಅದೇ ರೀತಿ ಇಡೀ ದೇಶದಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಬಿಟ್ಟರೆ 3 ಕೋಟಿ. ಅದೇ ರೀತಿ ಇಡೀ ದೇಶದಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಬಿಟ್ಟರೆ 3,36,00,000 ಹೆಚ್ಚಿದೆ. ಹೆಚ್ಚಿರುವಂಥದ್ದು ತಮಗೆ ಗೊತ್ತಿದೆ. ಅದು ಕೊಡಗು, ಮೈಸೂರು, ಹಾಸನ ಮತ್ತು ದಕ್ಷಿಣ ಕನ್ನಡ. ಈ 4 ಜಿಲ್ಲೆಗಳು ಮಾತ್ರ ಹೆಚ್ಚಿದೆ. ನೈಸರ್ಗಿಕ ವಿಕೋಪದಿಂದ ಮೃತಪಟ್ಟ ಕುಟುಂಬಗಳಿಗೆ ನೀಡಲಾಗುವ ಪರಿಹಾರದ ಚೆಕ್ ಅನ್ನು ಹುಬ್ಬಳ್ಳಿಯಲ್ಲಿ ಇಂದು ಸಚಿವ ಪ್ರಹ್ಲಾದ್ ಜೋಶಿ ಮೃತರ ಕುಟುಂಬದ ಸದಸ್ಯರಿಗೆ ವಿತರಿಸಿದರು. ಬಹಳಷ್ಟು ಜನರಿಗೇನು ಬಳಿಕ ಅವರು ಕೋವಿಡ್ ಮತ್ತು ಇತರೆ ಕಾರಣಗಳಿಂದ ಮೃತಪಟ್ಟವರ ಮರಣ ಪ್ರಮಾಣ ಪತ್ರಕ್ಕಾಗಿ ಕಚೇರಿಗಳಿಗೆ ಅಲೆಯುವ ಅವಶ್ಯಕತೆ ಇಲ್ಲ. ಜಿಲ್ಲಾಡಳಿತದಿಂದ ಮೃತರ ಮನೆಗಳಿಗೆ ಪ್ರಮಾಣ ಪತ್ರ ತಲುಪಿಸಲು ಕ್ರಮ ಕೈಗೊಂಡಿದೆ ಎಂದರು. ಜುಲೈ ಅಂತ್ಯದ ವೇಳೆಗೆ ದೇಶದಲ್ಲಿ ಲಸಿಕೆಯ ಬೇಡಿಕೆ ಹಾಗೂ ಪೂರೈಕೆ ಸರಿಸಮವಾಗಲಿದ್ದು, ಎಲ್ಲರಿಗೂ ಸಕಾಲದಲ್ಲಿ ಲಸಿಕೆ ದೊರೆಯಲಿದೆ ಎಂದು ತಿಳಿಸಿದರು. ಜನಸಂಖ್ಯೆ ಆಧಾರದ ಮೇಲೆ ಜಿಲ್ಲೆಗಳಿಗೆ ಲಸಿಕೆ ವಿತರಣೆ ಮಾಡಲಾಗುತ್ತಿದೆ. ಲಸಿಕೆ ಹಂಚಿಕೆ ವಿಚಾರದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಪಾರದರ್ಶಕವಾಗಿ ಪೂರೈಸಲಾಗುತ್ತಿದೆ. ಲಸಿಕೆ ಕುರಿತು ಇರುವ ಸಂದೇಹಗಳನ್ನು ನಿವಾರಿಸಲು ಜನಜಾಗೃತಿ ಅಭಿಯಾನ ಕೈಗೊಳ್ಳಲಾಗಿದೆ ಎಂದರು. ಇದು ಜುಲೈ ಎಂಡ್ ಹೊತ್ತಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಕ್ಸಿನೇಷನ್ನು ನಮ್ಮದು ಯಾರು ಆಸಕ್ತರಾಗಿ ಬರ್ತಾರೋ ಅವ್ರದ್ದೆಲ್ಲ, ಮತ್ತು ಕೆಲವು ಸೆಂಟರ್ಗಳಲ್ಲಿ ಭಾಳ ಗಲಾಟೆ ಆಗ್ತಾಯಿದೆ, ಕೆಲವು ಸೆಂಟರ್ಗಳಲ್ಲಿ ಹಾಗೆ ಉಳಿತಾ ಇದೆ. ದಟ್ಸ್ ಆಲ್ಸೋ ಅನದರ್ ಇಶ್ಯೂ. ಅದಕ್ಕೂ ನಾನು ನಿನ್ನೆ ಜಿಲ್ಲಾಧಿಕಾರಿಗಳು ನನ್ನನ್ನು ಭೇಟಿ ಮಾಡಿದ್ರು. ಅವ್ರಿಗೆ ಹೇಳಿದೆ ನಾನು, ಯಾವ ಸೆಂಟರ್ದಲ್ಲಿ ಕಮ್ಮಿ ಇದೆ ಅದನ್ನು ತೆಗೆದುಕೊಂಡು, ಅಂದರೆ ರಶ್ ಕಮ್ಮಿ ಇದೆ ಅದನ್ನು ತೆಗೆದುಕೊಂಡು ಈ ಕಡೆ ಕೊಡೋಕು. ಯಾವುದೋ 1-2ರಲ್ಲಿ ಭಾಳ ಜನ ಬರ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ಜನ ಹೋಗ್ತಾ ಇಲ್ಲ. ಇದನ್ನು ಬ್ಯಾಲೆನ್ಸ್ ಮಾಡೋದು ಒಂದು ಇಶ್ಯೂ ಇದೆ. ಅಲಾಂಗ್ ವಿತ್ ದ್ಯಾಟ್ ಪ್ರಪೋರ್ಷನೇಟ್ಲಿ ಜಾಸ್ತಿ ಹಂತವಾಗಿ ಇದು ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ 1 ಡೇದಾಗ ಭಾಳ ಸ್ಕೇಲು
ಸ್ಕೇಲಪ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಆ ಬಯೋಟೆಕ್ದ ಮಾಲೀಕರು ನನಗೆ ಪರಿಚಯಸ್ಥರಿದ್ದಾರೆ, ಅವ್ರ ಜೊತೆಗೂ ನಾನು ಮಾತನಾಡ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು, ಸಂಬಂಧಿಸಿದ ಡಿಪಾರ್ಟ್ಮೆಂಟ್ನವರು ಮಾತನಾಡ್ತಾ ಇದ್ದಾರೆ. ಕೋವಿಡ್ ಸೋಂಕಿತರಲ್ಲಿ ಕಂಡುಬರುತ್ತಿರುವ ಮ್ಯೂಕೋರ್ ಮೈಕೋಸಿಸ್ ಬ್ಲ್ಯಾಕ್ ಫಂಗಸ್ ಪತ್ತೆ ಹಚ್ಚಲು ಅಗತ್ಯವಿರುವ ಸಿಟಿ ಸ್ಕ್ಯಾನಿಂಗ್ಗೆ ಸರ್ಕಾರ ದರ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಖಾಸಗಿ ಆಸ್ಪತ್ರೆಗಳು ಸರ್ಕಾರ ನಿಗದಿಪಡಿಸಿರುವ ದರ ಪಡೆದು ಸ್ಕ್ಯಾನಿಂಗ್ ಮಾಡುವಂತೆ ಸೂಚಿಸಿದೆ. ಈ ರೋಗ ಪತ್ತೆಗೆ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ದರ ಪಡೆಯುತ್ತಿರುವ ಆಸ್ಪತ್ರೆಗಳ ಮೇಲೆ ನಿರ್ಬಂಧ ವಿಧಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮೆದುಳಿನ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನಿಂಗ್ಗೆ ಸರ್ಕಾರ 12,000 ರೂಪಾಯಿ ದರ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಆಮ್ಲಜನಕ ಘಟಕಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಬಸವರಾಜ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ, ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಬೈರತಿ ಬಸವರಾಜ್, ಅಗತ್ಯವಿರುವ ವೈದ್ಯಕೀಯ ಆಮ್ಲಜನಕ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗಿದ್ದು, ತಾಲೂಕು ಮಟ್ಟದಲ್ಲಿಯೂ ಉತ್ಪಾದನೆಗೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ನಾನು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಮತ್ತು ನಮ್ಮೆಲ್ಲ ಜಿಲ್ಲಾಧಿಕಾರಿಗಳ ತಂಡ ಎಲ್ಲರೂ ಕೂಡ ಇವತ್ತು ಸಾರ್ವಜನಿಕ ಸಮರ್ಪಣೆ ಮಾಡಿದ್ದೇವೆ. 1 ನಿಮಿಷಕ್ಕೆ 500 ಇದು ಅದರಲ್ಲಿ ಉತ್ಪಾದನೆ ಲೀಟರ್ 500 ಲೀಟರ್ ಉತ್ಪಾದನೆ ಆಗ್ತದೆ. ಹಾಗಾಗಿ ಇವತ್ತು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಕ್ಸಿಜನನ್ನು ಇವತ್ತು ಎಲ್ಲೋ ಒಂದು ಕಡೆ ಕೊರತೆ ಆಯಿತು ಅನ್ನೋ ಒಂದು ಇದು ಉತ್ಪತ್ತಿ ಆಗಲ್ಲ. ಹಾಗಾಗಿ ಇವತ್ತು ಭಾಳಷ್ಟು ಅದ್ಭುತವಾದಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಶಾಸಕರು ಮಾಡಿದ್ದಾರೆ. ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಂಸದ ಜಿಎಂ ಸಿದ್ದೇಶ್ವರ, ಕೇಂದ್ರದಿಂದ ರಾಜ್ಯಕ್ಕೆ ಅಧಿಕ ಪ್ರಮಾಣದ ಆಮ್ಲಜನಕ ಪೂರೈಕೆಯಾಗುತ್ತಿದೆ. ಸ್ಥಳೀಯವಾಗಿಯೂ ಸಹ ಉತ್ಪಾದನೆ ಮಾಡಲು ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು. ಅದೇ ರೀತಿ ESI ಹಾಸ್ಪಿಟಲ್ ಕೂಡ 500 ಲೀಟರ್ ಸಾಮರ್ಥ್ಯವುಳ್ಳದನ್ನು ಕೂಡ ಎರೆಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಹರಿಹರದಲ್ಲಿ ನಾನು ನಮ್ಮ ತಂದೆ ತಾಯಿ ಟ್ರಸ್ಟಲ್ಲಿ ಸುಮಾರು 60 ಲಕ್ಷ ರೂಪಾಯಿದಲ್ಲಿ ನಿಮಿಷಕ್ಕೆ 333 ಲೀಟ್ರು ಉತ್ಪಾದನೆ ಆಗೋಂಥ ಆಕ್ಸಿಜನ್ನ ಇವತ್ತು ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ನಾವೆಲ್ಲ ಶಾಸಕರು ಉದ್ಘಾಟನೆ ಮಾಡ್ತೀವಿ. ನೀತಿ ಆಯೋಗದ ಸಮಾಲೋಚಕರಾದ ಸಂಯುಕ್ತ ಸಮಂದಾರ್ ನೇತೃತ್ವದ ನಿಯೋಗ ಇಂದು ಎಸ್ಡಿಜಿ ಇಂಡಿಯಾ ಇಂಡೆಕ್ಸ್ 2021 ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರಿಗೆ ಸಲ್ಲಿಸಿತು. ಕರ್ನಾಟಕದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕಗಳ ಪ್ರಗತಿಯನ್ನು ಇನ್ನಷ್ಟು ಸುಧಾರಿಸಲು ಹಾಗೂ ಇತರ ರಾಜ್ಯಗಳಲ್ಲಿ ಆಗುತ್ತಿರುವ ಉತ್ತಮ ಯೋಜನೆಗಳು ಮತ್ತು ಸಾಧನೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಕರ್ನಾಟಕ ರಾಜ್ಯವು ಎಸ್ಡಿಜಿ ಇಂಡಿಯಾ ಇಂಡೆಕ್ಸ್ 2021ರಲ್ಲಿ 72 ಅಂಕವನ್ನು ಪಡೆದು ಹಿಂದಿನ ವರ್ಷದ ಅಂಕಗಳಿಗಿಂತ ಹೆಚ್ಚುವರಿ 6 ಅಂಕಗಳ ಪ್ರಗತಿಯನ್ನು ಸಾಧಿಸಿದೆ. ರಾಷ್ಟ್ರದಲ್ಲಿ 75 ಅಂಕಗಳನ್ನು ಪಡೆಯುವ ಮೂಲಕ ಕೇರಳ ಮೊದಲ ಸ್ಥಾನದಲ್ಲಿ ಇದ್ದರೆ 74 ಅಂಕಗಳನ್ನು ಗಳಿಸಿರುವ ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು 2ನೇ ಸ್ಥಾನದಲ್ಲಿ ಇವೆ. ಹಾಗೆಯೇ 72 ಅಂಕಗಳೊಂದಿಗೆ ಕರ್ನಾಟಕ, ಆಂಧ್ರಪ್ರದೇಶ, ಗೋವಾ ಮತ್ತು ಉತ್ತರಾಖಂಡ ರಾಜ್ಯಗಳು 3ನೇ ಸ್ಥಾನದಲ್ಲಿ ಇವೆ. ಕೋವಿಡ್-19 ಸೋಂಕಿನ ವಿರುದ್ಧ ಲಸಿಕೆ ಡೋಸ್ ನೀಡಿಕೆಯಲ್ಲಿ ಭಾರತ ಇಂದು ಮತ್ತೊಂದು ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು, ಅಮೆರಿಕ ದೇಶಕ್ಕಿಂತಲೂ ಉತ್ತಮ ಹಾಗೂ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ದೆಹಲಿಯ ನಿರ್ಮಾಣ ಭವನದಲ್ಲಿ ಇಂದು ಸಚಿವರುಗಳ ಗುಂಪಿನ 29ನೇ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು, ದೇಶದಲ್ಲಿ ಈವರೆಗೆ 18 ವರ್ಷ ಮೇಲ್ಪಟ್ಟ ವಯೋಮಾನದ 32,36,63,297 ಡೋಸ್ ಲಸಿಕೆಯನ್ನು ದೇಶವಾಸಿಗಳಿಗೆ ನೀಡಲಾಗಿದೆ. ಈ ಮೂಲಕ ಅಮೆರಿಕವನ್ನು ಹಿಂದೆ ತಳ್ಳಿ ಮುಂದೆ ಸಾಗಿದೆ ಎಂದು ತಿಳಿಸಿದರು. ಅಮೆರಿಕದಲ್ಲಿ ಡಿಸೆಂಬರ್ 14ರಂದು ಲಸಿಕೆ ನೀಡಿಕೆ ಆರಂಭಿಸಲಾದರೆ ಭಾರತದಲ್ಲಿ ಜನವರಿ 16ರಿಂದ ಆರಂಭಿಸಲಾಯಿತು. ಈವರೆಗೆ ಅಮೆರಿಕ 32,33,27,328 ಲಸಿಕೆ ಡೋಸ್ ನೀಡಿದೆ. ಆದರೆ ಭಾರತ ಅಮೆರಿಕವನ್ನು ಮೀರಿ ಮುಂದೆ ಸಾಗಿದೆ ಎಂದರು.
ಇಂದು ಬೆಳಗ್ಗೆ 8 ಗಂಟೆಯವರೆಗೆ ಯುನೈಟೆಡ್ ಕಿಂಗ್ಡಮ್ 7,76,74,990 ಲಸಿಕೆ ಡೋಸ್ ನೀಡಿದ್ದರೆ ಇಟಲಿ 4,96,50,721 ಲಸಿಕೆ ಡೋಸ್ ನೀಡಿದೆ. ಜರ್ಮನಿ 7,14,37,514 ಮತ್ತು ಫ್ರಾನ್ಸ್ 5,24,57,288 ಲಸಿಕೆ ಡೋಸ್ ಮಾತ್ರ ನೀಡಿದೆ ಎಂದು ವಿವರ ನೀಡಿದರು. ದೇಶದಲ್ಲಿ ಪ್ರಸ್ತುತ ಕೋವಿಡ್ ಸೋಂಕಿನ ಚೇತರಿಕೆ ದರ ಶೇಕಡ 96.79 ಆಗಿದೆ. ಸಾಪ್ತಾಹಿಕ ಪಾಸಿಟಿವಿಟಿ ದರ ಶೇಕಡ 2.81 ಆಗಿದ್ದರೆ ದೈನಿಕ ಪಾಸಿಟಿವಿಟಿ ದರ ಶೇಕಡ 2.94 ಆಗಿದ್ದು ಪ್ರತಿಶತ 5ಕ್ಕಿಂತ ತುಂಬಾ ಕಡಿಮೆ ಇದೆ ಎಂದರು. ಈ ಮಧ್ಯೆ ಕೊರೋನಾ ಸೋಂಕಿನ ಹೊಸ ರೂಪಾಂತರಿ ಡೆಲ್ಟಾ ಪ್ಲಸ್ ಈಗ ಕಾಳಜಿಯ ವಿಷಯವಾಗಿದೆ. ದೇಶದ 12 ರಾಜ್ಯಗಳಲ್ಲಿ ಈ ಹೊಸ ರೂಪಾಂತರಿ ವೈರಾಣು ಕಾಣಿಸಿಕೊಂಡಿದ್ದು ಎಲ್ಲ ರಾಜ್ಯಗಳಲ್ಲಿ ವಿಶೇಷ ನಿಗಾ ಇಡಲಾಗಿದೆ ಎಂದು ಹರ್ಷವರ್ಧನ್ ತಿಳಿಸಿದರು. ವಿಜ್ಞಾನಿಗಳು ಪ್ರಸ್ತುತ ಈ ಹೊಸ ರೂಪಾಂತರಿಯ ಪ್ರಸರಣದ ಪ್ರಭಾವ, ರೋಗ ತೀವ್ರತೆ, ಈ ರೂಪಾಂತರಿಯನ್ನು ನಿಗ್ರಹಿಸುವಲ್ಲಿ ಲಸಿಕೆಯ ದಕ್ಷತೆ ಮೊದಲಾದ ಸಮುದಾಯ ಆರೋಗ್ಯ ವಿಚಾರಗಳ ಮೇಲೆ ಅಧ್ಯಯನ ನಡೆಸುತ್ತಿದೆ ಎಂದು ಹೇಳಿದರು. Frontline worker, a country out of which 31,344 are basically rhinocerebral in nature. Those 3,001 COVID are 34,940, that's about 85.5%. Those having taken steroids, the history is of 21,523 patients, that's about 52%. In 45 to 60, that's about 17,464 cases, almost 40%. And then the rest greater than 60 years of age, 10,082 cases. ಭಾರತದ ಲಸಿಕಾ ಅಭಿಯಾನವನ್ನು ಮುನ್ನಡೆಸುತ್ತಿರುವ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತ ಲಸಿಕೆ ನೀಡಿಕೆಯಲ್ಲಿ ಅಮೆರಿಕಗಿಂತ ಮುನ್ನಡೆ ಸಾಧಿಸಿರುವ ಸಂದರ್ಭದಲ್ಲಿ ಟ್ವೀಟ್ ಮಾಡಿರುವ ಅವರು, ಭಾರತದ ಲಸಿಕಾ ಅಭಿಯಾನ ವೇಗ ಪಡೆದುಕೊಳ್ಳುತ್ತಿದೆ. ಈ ಪ್ರಯತ್ನವನ್ನು ಮುನ್ನಡೆಸುತ್ತಿರುವ ಎಲ್ಲರಿಗೂ ಅಭಿನಂದನೆಗಳು ಎಂದು ತಿಳಿಸಿದ್ದಾರೆ. ದೇಶದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಲಸಿಕೆಯನ್ನು ನೀಡುವ ಬದ್ಧತೆಯನ್ನು ಪ್ರಧಾನಿ ಪುನರುಚ್ಚರಿಸಿದ್ದಾರೆ. ಭಾರತವು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೋವಿಡ್-19 ನಿಗ್ರಹ ಲಸಿಕೆ ನೀಡಿಕೆಯಲ್ಲಿ ಅಮೆರಿಕವನ್ನು ಮೀರಿ ಸಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಮಾರಕ ಕೊರೋನಾ ವೈರಾಣು ಸಂಕ್ರಮಣ ತಡೆಯಲು ಪ್ರಮುಖ ಅಸ್ತ್ರವಾಗಿರುವ ಕೋವಿಡ್-19 ಲಸಿಕೆ ನೀಡಿಕೆಯೊಂದಿಗೆ ಭಾರತವು ಒಟ್ಟಾಗಿ ಶೀಘ್ರವೇ ಕೋವಿಡ್ ಸಾಂಕ್ರಾಮಿಕವನ್ನು ಮಣಿಸಲಿದೆ ಎಂದು ಟ್ವೀಟ್ನಲ್ಲಿ ಅವರು ತಿಳಿಸಿದ್ದಾರೆ. ಜನರು 2 ಗಜ ಅಂತರ, ಮಾಸ್ಕ್ ಧಾರಣೆಯ ಮಂತ್ರವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಜಗತ್ತನ್ನೇ ಕಾಡುತ್ತಿರುವ ಕೋವಿಡ್-19 ನಿಗ್ರಹಕ್ಕೆ ಭಾರತದ ಪ್ರಯತ್ನ ಮುಂದುವರೆದಿದ್ದು, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ, ಡಾ ರೆಡ್ಡಿ ಲ್ಯಾಬೊರೇಟರಿ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವ ಕೋವಿಡ್-19 ಔಷಧ 2 ಡಿಯೋಕ್ಸಿ ಡಿ ಗ್ಲೂಕೋಸ್ ಅಂದರೆ 2DG ಈಗ ವಾಣಿಜ್ಯಾತ್ಮಕವಾಗಿಯೂ ಲಭ್ಯವಾಗಿದೆ. ದೇಶಾದ್ಯಂತ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಿಗೆ ಈ ಔಷಧಿಯನ್ನು ಪೂರೈಕೆ ಮಾಡುವುದಾಗಿ ಪ್ರಕಟಿಸಿರುವ ಡಾ ರೆಡ್ಡೀಸ್ ಲ್ಯಾಬ್, ಪ್ರಥಮ ಹಂತದಲ್ಲಿ ಮಹಾನಗರಗಳು ಮತ್ತು ಮೊದಲ ಹಂತದ ನಗರಗಳ ಆಸ್ಪತ್ರೆಗಳಿಗೆ, ನಂತರ ಹಂತ ಹಂತವಾಗಿ ಇಡೀ ದೇಶದ ಆಸ್ಪತ್ರೆಗಳಿಗೆ ಈ ಔಷಧಿ ಒದಗಿಸುವುದಾಗಿ ತಿಳಿಸಿದೆ. ಈ ಔಷಧಿಗೆ ₹990 ದರ ನಿಗದಿ ಮಾಡಲಾಗಿದ್ದು, ಇದನ್ನು ಆಸ್ಪತ್ರೆಗಳಲ್ಲಿ ದಾಖಲಾದ ಮತ್ತು ಗಂಭೀರ ಸ್ವರೂಪದಲ್ಲಿರುವ ಕೋವಿಡ್ ಸೋಂಕಿತರಿಗೆ ಪೂರಕ ಚಿಕಿತ್ಸೆಗಾಗಿ ನೀಡಲಾಗುತ್ತದೆ. ಕಳೆದ ಮೇ ತಿಂಗಳಲ್ಲಿ ಈ ಔಷಧದ ತುರ್ತು ಬಳಕೆಗೆ ಭಾರತೀಯ ಔಷಧ ಮಹಾ ನಿರ್ದೇಶಕರ ಕಾರ್ಯಾಲಯ DCGI ಅನುಮೋದನೆ ದೊರೆತಿತ್ತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದು ಬೆಳಗ್ಗೆ ಕಾನ್ಪುರ ರೈಲು ನಿಲ್ದಾಣದಿಂದ ವಿಶೇಷ ರೈಲಿನಲ್ಲಿ ಲಖನೌಗೆ ಪ್ರಯಾಣ ಬೆಳೆಸಿದರು. ಅವರಿಗೆ ಶಿಷ್ಟಾಚಾರದ ರೀತಿಯ ಭವ್ಯ ಬೀಳ್ಕೊಡುಗೆ ನೀಡಲಾಯಿತು. ನಂತರ ಮಧ್ಯಾಹ್ನ 12 ಗಂಟೆಯ ಹೊತ್ತಿಗೆ ಲಖನೌಗೆ ಆಗಮಿಸಿದ ರಾಷ್ಟ್ರಪತಿಯವರನ್ನು ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಹಿರಿಯ ಅಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು.
ನಂತರ ರಾಜಭವನಕ್ಕೆ ರಾಷ್ಟ್ರಪತಿಯವರು ಪ್ರಯಾಣ ಬೆಳೆಸಿದರು. ಇಂದು ಹಲವು ಗಣ್ಯರನ್ನು ಭೇಟಿ ಮಾಡಿದ ರಾಷ್ಟ್ರಪತಿಯವರು ನಾಳೆ ಅಂಬೇಡ್ಕರ್ ಸಾಂಸ್ಕೃತಿಕ ಕೇಂದ್ರದ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಭಾಗಿಯಾಗಲಿದ್ದು, ನಾಳೆಯೇ ಅವರು ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹಿಂತಿರುಗಲಿದ್ದಾರೆ. ಕಳೆದ 25ರಂದು ರಾಷ್ಟ್ರಪತಿಯವರು ವಿಶೇಷ ರೈಲಿನಲ್ಲಿ ದೆಹಲಿಯ ಸಫ್ದರ್ಜಂಗ್ ರೈಲು ನಿಲ್ದಾಣದಿಂದ ಕಾನ್ಪುರಕ್ಕೆ ಪ್ರಯಾಣ ಬೆಳೆಸಿದರು. ಮಾರ್ಗ ಮಧ್ಯೆ ಅವರು ಜಿಂಜಕ್ ರೈಲು ನಿಲ್ದಾಣದಲ್ಲಿ ಆಯ್ದ ಸಭಿಕರನ್ನುದ್ದೇಶಿಸಿ ಮಾತನಾಡಿದರು. ನಂತರ ತಮ್ಮ ಹುಟ್ಟೂರಿಗೆ ತೆರಳಿದರು. 15 ವರ್ಷಗಳ ಬಳಿಕ ಭಾರತದ ರಾಷ್ಟ್ರಪತಿಯೊಬ್ಬರು ರೈಲಿನಲ್ಲಿ ಪ್ರಯಾಣಿಸಿದ್ದು ಇದು ಐತಿಹಾಸಿಕ ಪ್ರಯಾಣವಾಗಿದೆ. ಈ ಹಿಂದೆ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ರೈಲಿನಲ್ಲಿ ಪ್ರಯಾಣಿಸಿದ್ದರು. राष्ट्रपति महोदय ने अपने जीवन के बहुत ही लेकर के बचपन से लेकर के और शिक्षा दीक्षा उनकी जो हुई थी उन पलों को याद करने का पल था और बेहद जो है जिस तरीके उन्होंने हेलीकॉप्टर से उतर करके और उस माटी को सलाम किया, उस मिट्टी को सलाम किया जहां से 3 ದಿನಗಳ ಲಡಾಖ್ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಪೂರ್ವ ಲಡಾಖ್ನ ಕುಂಗ್ಯಾಮ್ ಗ್ರಾಮದಲ್ಲಿ ವರ್ಚುವಲ್ ಮೂಲಕ ಗಡಿ ರಸ್ತೆ ಸಂಸ್ಥೆ ಪಿಆರ್ಒ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ದೇಶಾದ್ಯಂತ 8 ರಾಜ್ಯಗಳಲ್ಲಿ ನಿರ್ಮಿಸಿರುವ 63 ಸೇತುವೆ ರಸ್ತೆಗಳನ್ನು ಏಕಕಾಲದಲ್ಲಿ ಉದ್ಘಾಟಿಸಿದರು. ನಂತರ ಅವರು ದುರ್ಗಮ ಪ್ರದೇಶಗಳಲ್ಲಿ ದೇಶದ ಗಡಿಗಳಲ್ಲಿ ರಸ್ತೆ ಸೇತುವೆ ಸೇರಿದಂತೆ ಮೂಲಸೌಕರ್ಯ ನಿರ್ಮಾಣ ಮಾಡುತ್ತಿರುವ ಗಡಿ ರಸ್ತೆ ಸಂಸ್ಥೆ ಕಾರ್ಯ ಅಭಿನಂದನಾರ್ಹ ಎಂದರು. ಭಾರತ ಸ್ವಾತಂತ್ರ್ಯದ 75ನೇ ವರ್ಷದ ಅಂಗವಾಗಿ ಅಮೃತ ಮಹೋತ್ಸವ ಆಚರಿಸುತ್ತಿರುವಾಗ 75 ಅಭಿವೃದ್ಧಿ ಕಾರ್ಯದ ಗುರಿ ಹಾಕಿಕೊಳ್ಳಲಾಗಿತ್ತು. ಅದರಂತೆ ಇಂದು 63 ಸೇತುವೆ ರಸ್ತೆ ಉದ್ಘಾಟಿಸಲಾಗಿದೆ. ಕಳೆದ 10 ದಿನಗಳ ಮೊದಲು ಅಸ್ಸಾಂನ ಲಖೀಂಪುರದ ಕಿಮಿನ್ ಪುತಿನ್ ರಸ್ತೆ ಸೇರಿದಂತೆ 12 ಗಡಿ ರಸ್ತೆಗಳನ್ನು ಉದ್ಘಾಟಿಸಲಾಗಿತ್ತು. ಒಟ್ಟು 75 ಇಂತಹ ಅಭಿವೃದ್ಧಿ ಕಾರ್ಯ ಸಾಕಾರವಾಗಿದೆ ಎಂದರು. ಯಾವುದೇ ಸಮಾಜದ ಅಭಿವೃದ್ಧಿ ಸಂಪರ್ಕವನ್ನು ಆಧರಿಸಿರುತ್ತದೆ. ಹೀಗಾಗಿಯೇ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಸೇತುವೆಗಳು, ಹೆದ್ದಾರಿ, ರಸ್ತೆಗಳ ಪಾತ್ರ ಮಹತ್ವದ್ದು ಎಂದ ಅವರು ರಾಷ್ಟ್ರದ ಸುರಕ್ಷತೆಯಲ್ಲಿಯೂ ರಸ್ತೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು. ಇಂದು ಉದ್ಘಾಟನೆಯಾದ ಸೇತುವೆಗಳ ಪೈಕಿ 11 ಲಡಾಖ್ನಲ್ಲಿ ಇದ್ದರೆ ತಲಾ 1 ಸೇತುವೆ ನಾಗಾಲ್ಯಾಂಡ್ ಮತ್ತು ಮಣಿಪುರದಲ್ಲಿ ಇವೆ. ಉಳಿದಂತೆ 4 ಜಮ್ಮು ಮತ್ತು ಕಾಶ್ಮೀರದಲ್ಲಿ, 3 ಹಿಮಾಚಲ ಪ್ರದೇಶದಲ್ಲಿ, 6 ಉತ್ತರಾಖಂಡದಲ್ಲಿ, 8 ಸಿಕ್ಕಿಂನಲ್ಲಿ ಹಾಗೂ 29 ಅರುಣಾಚಲ ಪ್ರದೇಶಗಳಲ್ಲಿ ಇದ್ದು, ಇವುಗಳ ಪೈಕಿ ಕೆಲವು ಸೇತುವೆಯಲ್ಲಿ ಸೇನಾಪಡೆಗಳು ಮತ್ತು ಭಾರೀ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ನಿರಾತಂಕವಾಗಿ ಸಾಗಬಹುದಾಗಿದೆ ಎಂದು ತಿಳಿಸಿದರು. ಸಂಪರ್ಕದಿಂದ ವಾಣಿಜ್ಯ ವ್ಯವಹಾರ, ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿದ್ದು ಇದು ಉದ್ಯೋಗವನ್ನು ಸೃಷ್ಟಿಸುತ್ತದೆ. ಆ ಮೂಲಕ ಸಾಮಾಜಿಕ ಆರ್ಥಿಕ ಬದಲಾವಣೆಗೂ ಕಾರಣವಾಗುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. एम्प्लॉयमेंट अपॉर्चुनिटीज अपने आप वहां पर सृजित होती हैं और जिन क्षेत्रों में बनते हैं उन क्षेत्रों का सोशियो इकोनॉमिक डेवलपमेंट, सामाजिक आर्थिक विकास स्वाभाविक रूप से यह होता है. इसलिए काम बहुत ही महत्वपूर्ण है. और फोन कनेक्टिविटी और मुझे बताया गया केवल फोन ही नहीं बल्कि इंटरनेट कनेक्टिविटी भी यहां दी जा रही है. और मुझसे कल लेफ्टिनेंट जनरल जोशी जी चर्चा कर रहे थे. ನಂತರ ರಕ್ಷಣಾ ಮಂತ್ರಿಯವರು ಪ್ರದೇಶದಲ್ಲಿ ನಿಯುಕ್ತರಾಗಿರುವ ಪಡೆಗಳೊಂದಿಗೆ ಸಂವಾದ ನಡೆಸಿ ಗಲ್ವಾನ್ ಕಣಿವೆಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರನ್ನು ದೇಶ ಎಂದಿಗೂ ಮರೆಯುವುದಿಲ್ಲ. ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಧೈರ್ಯದಿಂದ ದೇಶಕಾವ್ಯ ಯೋಧರನ್ನು ಎಷ್ಟು ಅಭಿನಂದಿಸಿದರೂ ಸಾಲದು ಎಂದರು. ಸೇನೆ ಮತ್ತು ಯೋಧರಿಂದ ದೇಶ ಸುರಕ್ಷಿತವಾಗಿದೆ. ಸರ್ಕಾರ ಸೇನೆಗೆ ಮತ್ತು ಯೋಧರಿಗೆ ಎಲ್ಲ ಅಗತ್ಯ ನೆರವು ಒದಗಿಸಲು ಬದ್ಧವಾಗಿದೆ ಎಂದು ತಿಳಿಸಿದರು. आपकी प्रतिष्ठा हिंदुस्तान वासियों के नजरों में पहले के कंपैरिजन में बढ़ी है. आपके ही कारण देश की 138 करोड़ की जनता अपने त्योहार, अपने यत्न मना पाती है क्योंकि लोग आश्वस्त हैं. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕೇಂದ್ರದಿಂದ ವಿವಿಧ ವಲಯಗಳ ಪುನಶ್ಚೇತನಕ್ಕೆ ಕ್ರಮ, ಆರೋಗ್ಯ ಸೇರಿ 8 ಪ್ರಮುಖ ಕ್ಷೇತ್ರಗಳಿಗೆ 6.28 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್, ನಿರ್ಮಲಾ ಸೀತಾರಾಮನ್. ಕೋವಿಡ್ ಮುಂಜಾಗ್ರತಾ ಕ್ರಮಗಳೊಂದಿಗೆ ಜುಲೈ 19-22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ. ಎಲ್ಲ ವಿಷಯಗಳಿಗೂ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ, ಸಚಿವ ಎಸ್ ಸುರೇಶ್ ಕುಮಾರ್. ರಾಜ್ಯದ 25ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿನ ದರ 5% ಕಡಿಮೆ. 3ನೇ ಅಲೆಗೂ ಮುನ್ನ 2 ಡಿಜಿ ಔಷಧಿ ದಾಸ್ತಾನು, ಸಚಿವ ಡಾ ಕೆ ಸುಧಾಕರ್. ಲಸಿಕಾ ಅಭಿಯಾನದಲ್ಲಿ ಭಾರತ ಮುಂಚೂಣಿ, ಮಹತ್ವದ ಮೈಲುಗಲ್ಲಿನಲ್ಲಿ ಭಾಗಿಯಾದವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.